ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ಕೇಳಿ. ಮಾಂಗಲ್ಯದಿಂದ ನಂಟಾದರೂ ಕಥೆಯ ಮುಂದಿನ ಭಾಗ, ಅಧ್ಯಾಯ 25 ಮುಂದುವರಿಸೋಣ. ಮದನ್ನ ಹಾವಭಾವಗಳನ್ನು ನೋಡಿ ಅಗ್ನಿ, ಅವನ ಮಮ್ಮಿ ಮತ್ತು ಮೀನುಗೆ ನಗು ಬಂದರೂ ಅವ್ರು ಹೇಳಿದ ಮಾತನ್ನು ಯೋಚಿಸಿ ಸಾರಾಗೆ ನಿಜವಾಗ್ಲೂ ಬೇಸರ ಆಯಿತು. ನಿಜ ತಾನೆ, ಅಗ್ನಿ ಸಪೋರ್ಟಾಗಿ ನಿಲ್ಲದ ಕಾಲದಲ್ಲಿ ಇವನೊಬ್ಬನೇ ತನಗೆ ಸ್ವಂತ ತಮ್ಮನಂತೆ ಜೊತೆಯಲ್ಲಿ ನಿಂತಿದ್ದು. ಅದನ್ನು ನೆನಪಿಸ್ಕೊಂಡ ತಕ್ಷಣ ಅವಳ ಕಣ್ಣುಗಳು ತುಂಬಿ ಬಂದವು. ಅಯ್ಯೋ ಅಕ್ಕ, ಯಾಕೆ ಅಳ್ತಿದ್ದೀರಾ ಅಂತ ಅವಳ ಕಣ್ಣುಗಳು ತುಂಬಿ ಬರೋದನ್ನು ಕಂಡು ಮೀನು ಅವಳನ್ನು ನೋಡಿ ಕೇಳ್ದಾಗಲೇ ಸಾರಾ ಅಳ್ತಿದ್ದಾಳೆ ಅನ್ನೋ ವಿಷಯ ಉಳಿದವ್ರಿಗೂ ಅರ್ಥ ಆಯಿತು. ಅದನ್ನು ಕಂಡ ತಕ್ಷಣ ಮದನ್ಗೆ ಒಂದೇ ಸಮನೆ ಗಾಬರಿ ಆಯಿತು. ಅವಳು ಹತ್ತು ಬಿಡ್ತಾಳೆ ಅಂತ ಅವನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅವನು ಸುಮ್ಮನೆ ಅವಳನ್ನು ಕಾಲು ಎಳೆಯೋಕ್ಕೆ ಹೇಳ್ತಿದ್ದ ಅಷ್ಟೆ. ಎಲ್ಲರೂ ಅದನ್ನು ನಕ್ಕು ತಳ್ಳಿದಾಗ ಅವನು ಅದನ್ನೇ ಎಂಜಾಯ್ ಮಾಡ್ತಾ ಮುಂದುವರೆಸಿದ್ದ. ಆದರೆ ಸಾರಾ ಅಳ್ತಿರೋದನ್ನು ಕಂಡಾಗ ಅವನಿಗೆ ತಡೆಯೋಕ್ಕಾಗಲಿಲ್ಲ. ಏಯ್, ಏನಾಯಿತು ಅಂತ ಅಗ್ನಿ ನಗ್ತಾ ಅವಳನ್ನು ಹಗ್ ಮಾಡಿ ಕೇಳ್ದ. ಅದು ಏನೂ ಇಲ್ಲ, ಸುಮ್ಮನೆ ಫನ್ ಮಾಡ್ತಾ ನಿಮ್ಮ ಜೊತೆಗೆ ಸೇರಿಕೊಂಡೆ. ಅದಲ್ಲದೆ ಬೇಕಂತಲೇ ಅವನನ್ನು ಕಾಲು ಎಳೆದಿದ್ದಲ್ಲ, ಅವನು ತಮಾಷೆಯಾಗಿ ತೆಗೆದುಕೊಳ್ತಾನೆ ಅಂದ್ಕೊಂಡಿದ್ದೆ ಅಂತ ಸಾರಾ ಕಣ್ಣುಗಳನ್ನು ಒರೆಸ್ಕೊಳ್ತಾ ಅಗ್ನಿನ ನೋಡಿ ಹೇಳಿದಾಗ ಅವನು ನಕ್ಕ. ಅಯ್ಯೋ, ಅವನು ಸುಮ್ಮನೆ ಜೋಕ್ ಮಾಡೋಕ್ಕೆ ಒಂದೊಂದು ಹೇಳ್ತಿದ್ದಾನೆ, ನೀನು ಅದನ್ನು ಕೇಳಿ ಹೀಗೆ ಕಣ್ಣೀರು ಹಾಕ್ತಿದ್ಯಾ? ಇಷ್ಟೇನ ಸಾರಾ, ನೀನು ಬೋಲ್ಡ್ ಅಂತ ನಾನು ನಂಬಿದ್ದೆ. ಆದರೆ ಈಗ ಅಯ್ಯೋ ಅಂತ ಅಗ್ನಿ ಅವಳನ್ನು ಟೀಸ್ ಮಾಡ್ತಾ ಹೇಳ್ದ. ಅಯ್ಯಯ್ಯೋ, ಏನಿದು ಅದಕ್ಕೆ ಇಷ್ಟೇನಾ? ನಾನು ತಮಾಷೆಗೆ ಹೇಳಿದ್ದಕ್ಕೆ ಹೀಗೆಲ್ಲ ಯಾಕೆ ಅಳ್ತೀರಾ? ನನ್ನ ಜೊತೆಗೆ ಪ್ರತಿಯೊಂದಕ್ಕೂ ಸಪೋರ್ಟಾಗಿ ನಿಲ್ಲೋದು ನನ್ನ ಅತ್ತಿಗೆನೇ ಅಲ್ವಾ? ಹಾಗೆ ನನ್ನ ಅತ್ತಿಗೆಗೆ ಒಂದು ಅವಶ್ಯಕತೆ ಅಂತ ಬಂದಾಗ ನಾನು ತಾನೇ ಜೊತೆಯಲ್ಲಿರಬೇಕು. ಅದು ತಮ್ಮನ ಡ್ಯೂಟಿ ಅಲ್ವಾ? ನಾನು ಸುಮ್ಮನೆ ಪ್ರತಿಯೊಂದನ್ನು ಫನ್ಗೋಸ್ಕರ ಹೇಳಿದೆ ಅಷ್ಟೆ. ಅದಕ್ಕೆ ಅತ್ತಿಗೆ ಯಾಕೆ ಹೀಗೆ ಹೇಳೋದು ಅಂತ ಮದನ್ ಅವಳನ್ನು ಟೀಸ್ ಮಾಡ್ತಾ ಅವಳ ಗದ್ದ ಹಿಡಿದು ಎತ್ತಿ ಹೇಳ್ದ. ಹೋಗೋ, ನೀನೇ ಅಲ್ವಾ ಹೇಳಿದ್ದು ನಾನು ಇವ್ರ ಜೊತೆಗೆ ಸೇರ್ಕೊಂಡು ಕಾಲು ಎಳೆದೆ, ನಿನಗೆ ಬೇಸರ ಆಯಿತು ಅಂತ ಸಾರಾ ಮುನಿಸಿನಿಂದ ಅವನನ್ನು ನೋಡಿ ಹೇಳಿದ್ಲು. ಅದು ಸತ್ಯವನ್ನೇ ನಾನು ಹೇಳಿದ್ದು. ಅದಕ್ಕೆ ಆದರೂ ನನ್ನ ಸೈಡ್ ನಿಲ್ತಾರೆ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ನೀವೆಲ್ಲರೂ ಒಂದಾಗಿ ನಾನೊಬ್ಬನನ್ನೇ ಸೈಡ್ಗೆ ತಳ್ಳಿದ್ರಲ್ಲ, ಆಗ ನನಗೆ ಬೇಸರ ಆಯಿತು. ಅದಕ್ಕೆ ಹಾಗೆ ಹೇಳಿದೆ. ಅದಲ್ಲದೆ ನಿಮ್ಮನ್ನು ಅಳಿಸ್ಬೇಕು ಅಂತ ಹೇಳಿದ್ದಲ್ಲ. ಅದಕ್ಕೆ ಇವ್ರ ಜೊತೆಗೆ ಸೇರಿಕೊಂಡ್ರು ಮನಸ್ಸಿನಿಂದ ನನ್ನ ಜೊತೆಗೆ ಇದ್ದೀರಾ ಅಂತ ನಂಗೆ ಗೊತ್ತಿದೆಯಲ್ಲ, ಮತ್ತು ಯಾಕೆ ಅಂತ ನಗ್ತಾ ಹೇಳ್ದ ಮದನ್. ನಾನು ಬಂದ ಒಳ್ಳೆ ದಿನದಲ್ಲೇ ಇಲ್ಲೆಲ್ಲ ಪೂರ್ತಿ ಸೀನ್ ಆಗಿದೆ ಅಲ್ವಾ ಅಂತ ಮೀನು ನಗ್ತಾ ಹೇಳಿದಾಗ ಅವರೆಲ್ಲರೂ ಅವಳನ್ನೇ ನೋಡಿದರು. ನೀನೊಬ್ಬಳೇ ಇದಕ್ಕಾಗೋ ಮೇನ್ ರೀಸನ್. ನೀನು ಬರದೇ ಇದ್ದಿದ್ರೆ ನಾವೆಲ್ಲರೂ ಹ್ಯಾಪಿಯಾಗಿರ್ತಿದ್ವಿ. ಇವಾಗ ನೋಡಿದ್ಯಾ, ನಾನು ಒಂದೊಂದು ಹೇಳಿದೆ, ಅದಕ್ಕೆ ಹತ್ರು ಅಂತ ಮದನ್ ಮೀನನ್ನ ನೋಡ್ತಾ ಹೇಳಿದಾಗ ಮೀನು ಮೂತಿ ಉಬ್ಬಿಸಿದ್ಲು. ಅಗೋ, ಈಗ ಮುಂದಿನವಳು ಮುಖ ಉಬ್ಬಿಸ್ತಿದ್ದಾಳೆ. ಈ ಹೆಣ್ಮಕ್ಳೆಲ್ಲರೂ ಹಿಂಗೇನೆ, ಏನಾದರೂ ಒಂದನ್ನು ಕೇಳೋಕೆ ಕಾಯ್ತಿರ್ತಾರೆ, ಎರಡು ಕೆನೆಗಳನ್ನು ಉಬ್ಸೋಕೆ. ಹಾಗಾದರೆ ನಾವು ಗಂಡಸರು ಎಷ್ಟೊಂದು ಸಹಿಸ್ಕೋಬೇಕಲ್ವಾ ಅಂತ ಅಗ್ನಿ ಹೇಳ್ದ. ಸತ್ಯ ಅಣ್ಣ, ನಾವೆಲ್ಲ ಹಾಗಾದರೆ ಎಷ್ಟೊಂದು ಮುಖ ಉಬ್ಬಿಸ್ಬೇಕಲ್ವಾ ಅಂತ ಮದನ್ ಕೂಡ ಹೇಳ್ದ. ಮಮ್ಮಿಯು ಹೀಗೆ ಇದ್ರಾ ಮಮ್ಮಿ? ಪಪ್ಪ ಏನಾದರೂ ಹೇಳಿದ್ರೆ ಮಮ್ಮಿನೂ ಇದೇ ರೀತಿ ಮುಖ ಉಬ್ಬಿಸ್ತಿದ್ರಾ ಅಂತ ಅಗ್ನಿ ಅವರನ್ನು ನೋಡಿ ಕೇಳಿದಾಗ ಅವರು ನಕ್ಕರು. ಹೋಗ್ರೋ, ನಾನು ಟೀ ತರ್ತೀನಿ, ನೀವು ಮಾತಾಡಿ ಅಂತ ಹೇಳಿ ಅವರು ಒಳಗಡೆ ಹೋದರು. ಯಂಗ್ ಸೆಟ್ ಅಲ್ಲೇ ಕೂತು ಒಂದೊಂದೇ ಮಾತಾಡ್ತಿದ್ರು. ಸ್ವಲ್ಪ ಹೊತ್ತಿನಲ್ಲೇ ಮೀನು ಅವ್ರ ಜೊತೆಗೆ ತುಂಬ ಕ್ಲೋಸ್ ಆದಳು. ಅಗ್ನಿ ಮತ್ತು ಸಾರಾಗೆ ಅವಳಂದರೆ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮೀನು ಸಾರಾ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂದ್ಕೊಂಡು ಅವಳ ರೂಮಿಗೆ ಹೋಗೋಕೆ ಹೊರಟಾಗ ಒಂದು ಕೈ ಹಿಡಿದು ಅವಳನ್ನು ಗೋಡೆಗೆ ಒರಗಿಸಿತ್ತು. ಏನೋ ಮದನ್ ಅಂತ ಮುಂದೆ ನಿಂತಿರೋ ಮದನನ್ನು ಕಂಡಾಗ ಅವಳು ತಲೆ ಎತ್ತಿ ಅವನನ್ನು ನೋಡಿ ಕೇಳಿದ್ಲು. ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಮದನ್ ಕೂಡ ಕೇಳ್ದ. ನಾನು ಸಾರಾ ಅಕ್ಕನ ಜೊತೆಗೆ ಸ್ವಲ್ಪ ಮಾತಾಡಬೇಕು, ಅದಕ್ಕೆ. ಯಾಕೆ ಅಂತ ಅವಳು ಕೂಡ ಕೇಳಿದ್ಲು. ನೀನು ಅವ್ರ ಜೊತೆಗೆ ಮಾತಾಡೋಕೆ ತಾನೇ ಬಂದಿದ್ದು ಅಂದ ಅವನು. ನಿನ್ನ ಜೊತೆಗೆ ನಾನು ಪ್ರತಿದಿನ ಮಾತಾಡ್ತಿದ್ದೀನಲ್ವಾ, ಇವರನ್ನೆಲ್ಲ
ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಅದಕ್ಕೆ ಇವ್ರ ಜೊತೆಗೆ ಮಾತಾಡೋಣ ಅಂದ್ಕೊಂಡೆ ಅಂತ ಮರು ಉತ್ತರ ನೀಡಿದ್ಲು ಮೀನು. ನಾವು ಡೈರೆಕ್ಟಾಗಿ ನೋಡೋದು ಮಾತಾಡೋದೆಲ್ಲ ಓಕೆ, ಬಟ್ ಕಾಲೇಜ್ನಲ್ಲಿ ಬೇರೆ ಯಾವುದಕ್ಕೂ ಆಗೋದಿಲ್ವಲ್ಲ ಅಂತ ಮದನ್ ತುಂಟತನದ ನಗೆಯೊಂದಿಗೆ ಅವಳ ಮುಖದ ಹತ್ತಿರಕ್ಕೆ ತನ್ನ ಮುಖ ತಂದ. ಬೇರೆ ಏನು ಅಂತ ಅವಳು ಹುಬ್ಬೇರಿಸಿ ಕೇಳಿದ್ಲು ಮೀನಾಕ್ಷಿ. ಇಬ್ಬರೂ ಪರಸ್ಪರ ಲವ್ ಮಾಡೋವಾಗ ಬರೀ ಮಾತಷ್ಟೇ ನಡೆಯೋದಿಲ್ವಲ್ಲ, ಬೇರೆ ಕೆಲವೊಂದು ವಿಷಯಗಳು ನಡೆಯುತ್ತಲ್ವಾ ಅಂತ ಅವನು ಅವಳ ಮುಖದ ಹತ್ತಿರಕ್ಕೆ ಇನ್ನಷ್ಟು ಹತ್ತಿರಕ್ಕೆ ತನ್ನ ಮುಖ ತಂದ. ಅವನ ಉಪಸ್ಥಿತಿಯನ್ನು ಮೊದಲ ಬಾರಿಗೆ ಅಷ್ಟು ಹತ್ತಿರದಿಂದ ಅನುಭವಿಸಿದ ಅವಳ ಎದೆ ಬಡಿತ ಹೆಚ್ಚಾಗತೊಡಗಿತ್ತು. ಅವಳು ಅವನನ್ನು ನೋಡಿ ಉಗುಳು ನುಂಗಿದ್ಲು. ಆಗ ಮದನ್ ನಗ್ತಾ ಅವಳ ಮುಖನ ಒಂದು ಸೈಡ್ಗೆ ತಿರುಗಿಸ್ದ. ನಂತರ ಬಾಗಿ ಆಮೇಲೆ ಅವಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತಿಟ್ಟ. ನಂತರ ನೇರವಾಗಿ ನಿಂತು ಅವಳನ್ನು ನೋಡಿ ನಕ್ಕ. ಅಷ್ಟರಲ್ಲಾಗಲೇ ಮೀನಾಕ್ಷಿ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ನೀನು ಒಂದ್ಸಲ ಕಿಸ್ ಮಾಡೋಕ್ಕೆ ನಾನು ಎಷ್ಟೊಂದು ಕೆಳಗಡೆ ಬಗ್ಬೇಕು ಮೀನು ಅಂತ ಅವನು ನಗ್ತಾ ಅವಳನ್ನು ಟೀಸ್ ಮಾಡ್ದ. ಅದನ್ನು ಕೇಳಿದಾಗ ಅವಳ ಮುಖ ಮತ್ತಷ್ಟು ಕೆಂಪಾಯಿತು. ನಾನು ಹೋಗ್ಲಾ ಮದನ್ ಅಂತ ಅವಳು ಅವನನ್ನು ನೋಡ್ದೇನೆ ಕೇಳಿದ್ಲು. ನನಗಿಲ್ವಾ ಅಂತ ಅವನು ನಗ್ತಾ ಅವಳ ಮುಖವನ್ನು ನೋಡಿ ಕೇಳ್ದ. ಇನ್ನೊಮ್ಮೆ ಸಿಕ್ಕಾಗ ಕೊಡ್ತೀನಿ ಅಂತ ಅವಳು ಮರು ಉತ್ತರ ನೀಡಿದಾಗ ಅವನು ನಕ್ಕ. ಸರಿ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ, ಬಟ್ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಏನೇ ಆದರೂ ನೀನು ನನಗೆ ಕೊಡಲೇಬೇಕು, ಶ್ಯೂರ್ ಅಲ್ವಾ ಅಂತ ಮದನ್ ನಗ್ತಾ ಕೇಳಿದಾಗ ಅವಳು ಸರಿ ಅಂತ ತಲೆ ಅಲ್ಗಾಡ್ಸಿದ್ಲು. ಏನೋ ಅಲ್ಲಿ ಅಂತ ಕೆಳಗಡೆ ಇಳಿದು ಬರ್ತಿದ್ದ ಅಗ್ನಿ ಅವರಿಬ್ಬರನ್ನ ನೋಡಿ ಕೇಳಿದಾಗ ಮದನ್ ತಕ್ಷಣವೇ ಮೀನಾಕ್ಷಿ ಪಕ್ಕದಿಂದ ದೂರ ಸರಿದು ನಿಂತ. ಅದು ನಾವು ಮಾತಾಡ್ತಿದ್ವಿ ಅಣ್ಣ ಅಂತ ಅವನು 32 ಹಲ್ಲುಗಳನ್ನು ತೋರಿಸಿ ಅವನನ್ನು ನೋಡಿ ಹೇಳ್ದ. ನಿನಗೆ ಇಷ್ಟೊಂದು ಹತ್ತಿರ ನಿಂತ್ಕೊಂಡು ಮಾತ್ರನೇನಾ ಅವಳ ಜೊತೆಗೆ ಮಾತಾಡೋಕ್ಕೆ ಸಾಧ್ಯ? ಸ್ವಲ್ಪ ಗ್ಯಾಪ್ ಇಟ್ಟು ನಿಂತರೆ ಮಾತಾಡೋಕ್ಕಾಗಲ್ವಾ ಅಂತ ಅಗ್ನಿ ಮದನನ್ನು ನೋಡಿ ಹುಬ್ಬೇರಿಸಿದ. ಅದನ್ನು ಕೇಳಿ ಮೀನಾಕ್ಷಿ ಮದನನ್ನು ನೋಡಿ ತಮಾಷೆಯಾಗಿ ನಕ್ಳು. ನಂತರ ಅವನನ್ನೊಮ್ಮೆ ನೋಡಿ ಅವಳು ಸಾರಾ ರೂಮಿಗೆ ಹೋದ್ಲು. ನೀನೇನೋ ನನ್ನನ್ನು ನೋಡಿ ಹೆದರಿಸ್ತಿದ್ಯಾ? ಮದನ್ ತನ್ನನ್ನು ನೋಡೋದನ್ನು ಕಂಡು ಅಗ್ನಿ ಕೇಳ್ದ. ಸಮಾಧಾನ ಆಯ್ತಾ ಅಂತ ಮದನ್ ನಕಲಿ ಕೋಪದಿಂದ ಅಗ್ನಿನ ಕೇಳ್ದ. ಈಗ ತುಂಬ ಮನಃಶಾಂತಿ ಮತ್ತು ಸಮಾಧಾನ ಇದೆ. ಈಗ ಅರ್ಥ ಆಯ್ತಾ ಇದ್ರ ಪೇನ್ ಏನು ಅಂತ? ನಾನು ಮತ್ತು ಸಾರಾ ಸ್ವಲ್ಪ ಹತ್ತಿರ ಕೂತ್ರೆ ಸಾಕು ಓಡ್ ಬಂದು ನಮ್ಮಿಬ್ಬರ ಮಧ್ಯೆ ಕೂತ್ಕೋತಿದ್ದಲ್ವಾ ನೀನು. ಈಗ ಅರ್ಥ ಆಯ್ತಲ್ವಾ ಅದ್ರ ಪೇಯ್ನು. ಅದಕ್ಕೆ ನಿನಗೆ ನಾನು ಯಾವಾಗಲೂ ಹೇಳ್ತಿದ್ದಿದ್ದು, ಇದಕ್ಕೋಸ್ಕರ ನನಗೊಂದು ಚಾನ್ಸ್ ಸಿಗುತ್ತೆ ಅಂತ. ಈಗ ನನಗೆ ತುಂಬ ಖುಷಿಯಾಗ್ತಿದೆ ಅಂತ ಅಗ್ನಿ ನಗ್ತಾ ಹೇಳ್ದ. ಹೋಗೋ ಜಮದಗ್ನಿ ಅಂತ ಮದನ್ ಮೆಲ್ಲಗೆ ಅಂದ. ನೀನೇನಾದರೂ ಹೇಳಿದ್ಯಾ ಅಂತ ಅಗ್ನಿ ಹುಬ್ಬೇರಿಸಿ ಮದನನ್ನು ಕೇಳ್ದ. ಇಲ್ಲ ಅಣ್ಣ, ನಾನು ಹಾಗೇನಾದರೂ ಅಂತೀನ ಅಂತ ಅವನು ಕೂಡ ನಿಷ್ಕಪಟಿ ಥರ ನಟಿಸ್ತಾ ಹೇಳ್ದ. ಸರಿ ಅಂತ ಅಗ್ನಿ ಕಾಲೆಳಿತಾ ಅಲ್ಲಿಂದ ಹೊರಗಡೆ ಹೋದ. ಸಂಜೆ ಮೀನು ಎಲ್ಲರ ಬಳಿಯೂ ಸಂತೋಷದಿಂದ ಗ್ರೇಟಾಗಿ ಸೆಂಡ್ ಆಫ್ ಪಡೆದು ಹೊರಟ್ಲು. ಮದನ್ ಅವಳನ್ನು ಬಸ್ ಸ್ಟಾಪ್ಗೆ ಬಿಟ್ಟ. ಮದನ್ ಅಂತ ಬೈಕ್ನಿಂದ ಕೆಳಗಡೆ ಇಳಿದು ಅವಳು ಅವನ ಕೈಯನ್ನು ಹಿಡ್ಕೊಂಡು ಕರೆದ್ಲು. ಏನೇ ಅಂತ ಅವಳು ಇಟ್ಟಿದ್ದ ಕೈ ಮೇಲೆ ತನ್ನ ಕೈ ಇಟ್ಟು ಅವನು ನಗ್ತಾ ಕೇಳ್ದ. ನನಗೆ ನಿನ್ನ ಫ್ಯಾಮಿಲಿ ತುಂಬ ಇಷ್ಟ ಆಯಿತು. ಸತ್ಯ ಹೇಳಬೇಕು ಅಂದರೆ ನನಗೆ ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸೇ ಆಗ್ತಿಲ್ಲ ಅಂತ ಅವಳು ನಗ್ತಾ ಹೇಳಿದಾಗ ಅವನು ಕೂಡ ಮುಗುಳ್ನಕ್ಕ. ಇನ್ನೊಂದು 2 ವರ್ಷ ವೆಯ್ಟ್ ಮಾಡು, 2 ವರ್ಷ ಆದಮೇಲೆ ಪರ್ಮನೆಂಟಾಗಿ ನಿನ್ನನ್ನು ಅಲ್ಲೇ ಕರ್ಕೊಂಡು ಹೋಗಿಬಿಡ್ತೀನಿ ಅಂತ ಅವನು ನಗ್ತಾ ಅವಳನ್ನು ನೋಡಿ ಹೇಳಿದಾಗ ಅವಳು ನಕ್ಳು. ಹಾಗಾದರೆ ನಾನು ಹೋಗಿ ಬರ್ತೀನಿ, ಸ್ಪೆಷಲ್ ಕ್ಲಾಸ್ ಅಂತ ಹೇಳಿ ಬಂದಿದ್ದೆ, ಮನೇಲಿ ಗೊತ್ತಾದರೆ ಅಪ್ಪ ನನ್ನನ್ನು ಸಾಯಿಸ್ಬಿಡ್ತಾರೆ, ನಾನು ಹೋಗ್ತೀನಿ, ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಅವನು ಸರಿ ಅಂತ ತಲೆ ಆಡಿಸ್ದ. ನಂತರ ಮತ್ತೊಮ್ಮೆ ಅವನ ಮುಖವನ್ನು ನೋಡಿ ಮೌನವಾಗಿ ಸೆಂಡ್ ಆಫ್ ಹೇಳ್ತಾ ಅವಳು ತನ್ನ ರೂಟ್ ಬಸ್ಗೆ ಹತ್ತಿದ್ಲು. ಆ ಬಸ್ ಸ್ಟಾಪ್ ದಾಟಿ ಹೋದ ಮೇಲೆಯೇ ಅವನು ಮನೆಗೆ ಹಿಂತಿರುಗಿದ್ದು. ಅವರಿಬ್ಬರು ಇಂದಿನ ದಿನದ ಮೆಮೊರೀಸ್ನಲ್ಲೇ ಇದ್ದರು. ಅವಳು ವಿಂಡೋ ಸೈಡ್ನಲ್ಲಿ ತಲೆ ಒರಗಿಸ್ಕೊಂಡು ಅವನ ಜೊತೆಗಿದ್ದ ಮೂಮೆಂಟನ್ನು ನೆನೆದು ನಗ್ತಿದ್ಲು. ಅವನು ಕೂಡ ಬೈಕ್ನಲ್ಲಿ ಹೋಗೋ ಹಾದಿಯುದ್ದಕ್ಕೂ ಅವಳ ಆಲೋಚನೆಯಲ್ಲೇ ಇದ್ದ. ಆದರೆ ಇವರಿಬ್ಬರನ್ನು ಗಮನಿಸ್ತಿದ್ದ ಒಂದು ಜೋಡಿ ಕಣ್ಣುಗಳನ್ನು ಅವರು ನೋಡಿರಲಿಲ್ಲ. ಮಾರನೇ ದಿನ ಅಗ್ನಿ ಮತ್ತು ಸಾರಾ ಬೆಳಗ್ಗೆ ಸೋನಿಯಾ ಕಾಲ್ ಮಾಡಿ ಹೇಳ್ದಂತೆ ಹತ್ತಿರದ ಒಂದು ಪಾರ್ಕ್ನಲ್ಲಿ ಸಿಗೋಣ ಅಂತ ಹೇಳಿದರು.
ಅವರಿಬ್ಬರು ಪಾರ್ಕ್ಗೆ ತಲುಪಿ ಸೋನಿಯಾಗೋಸ್ಕರ ಕಾಯ್ತಾ ಕೂತಿದ್ರು. ಎಲ್ಲಿವರೆಗೆ ಅವರಿಬ್ಬರು ಬರಲೇ ಇಲ್ವಲ್ಲ, ಇನ್ಮೇಲೆ ಬರಲ್ವಾ ಅಂತ ಅವರಿಬ್ಬರನ್ನ ಕಾಣದೇ ಇದ್ದಾಗ ಸಾರಾ ಅನುಮಾನದಿಂದ ಕೇಳಿದ್ಲು. ನಾನು ಒಂದ್ಸಲ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಗ್ನಿ ಫೋನ್ ತೆಗೆದು ಸೋನಿಯಾಗೆ ಕಾಲ್ ಮಾಡ್ದ. ಹಾಂ, ನಾವು ರೀಚ್ ಆದ್ವಿ, ನಿಮ್ಮಿಬ್ಬರನ್ನ ನೋಡಿದ್ವಿ ಅಂತ ಸೋನಿಯಾ ಮರು ಉತ್ತರ ಕೊಟ್ಟ ತಕ್ಷಣ ಅಗ್ನಿ ಮುಂದೆ ನೋಡ್ದ. ಸಾರಾ ಅಂತ ಕರೆದಾಗ ಅವಳು ಕೂಡ ಏನು ಅನ್ನೋ ಅರ್ಥದಲ್ಲಿ ಅವನನ್ನು ನೋಡಿದ್ಲು. ಅವನು ಮುಂದೆ ನೋಡುವಂತೆ ಸನ್ನೆ ಮಾಡಿದಾಗ ಅವನು ತೋರಿಸಿದ ಕಡೆಗೆ ಸಾರಾ ಕೂಡ ನೋಡಿದ್ಲು. ಒಳ್ಳೆ ಬಿಳಿಯಾದ ದುಂಡಗಿನ ಕೆನ್ನೆಗಳಿರೋ ಸ್ವಲ್ಪ ಗುಂಡು ಗುಂಡಿಗಿರೋ ಒಬ್ಬ ಹುಡುಗಿ, ನೀಲಿ ಬಣ್ಣದ ಸಲ್ವಾರ್ ಡ್ರೆಸ್ ಧರಿಸಿದ್ಲು. ಅವರಿಬ್ಬರನ್ನ ಕಂಡ ತಕ್ಷಣ ಅವಳು ಕೂಡ ಸಣ್ಣದಾಗಿ ನಗೋಕೆ ಪ್ರಯತ್ನಿಸಿದ್ಲು. ಸಾರಾ ಅವಳ ಜೊತೆಗೆ ಬರ್ತಿದ್ದ ಹುಡುಗನನ್ನು ನೋಡಿದ್ಲು. ಕೆಂಪು ಬಣ್ಣದ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿದ್ದ ಅವನು. ಆದರೆ ಅವನ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಬೇಸರ ತುಂಬಿ ತುಳುಕ್ತಿತ್ತು. ಅವರಿಬ್ಬರು ತಮ್ಮತ್ತ ನಡೆದು ಬರೋದನ್ನು ಕಂಡ ಸಾರಾ ಮತ್ತು ಅಗ್ನಿ ಬೆಂಚ್ನಿಂದ ಎದ್ದು ನಿಂತರು. ಸೋನಿಯಾ ಅವರ ಹತ್ರಕ್ಕೆ ಬಂದು ನಿಂತ ತಕ್ಷಣ ಅವಳು ಸಾರಾಳನ್ನು ನೋಡಿ ನಕ್ಲು. ಸಾರಾ ಕೂಡ ಸೋನಿಯಾನ ನೋಡಿ ಮರಳಿ ನಕ್ಲು. ನಂತರ ಅವಳು ಅಗ್ನಿ ಮುಖ ನೋಡಿದ್ಲು. ಅಗ್ನಿ ಕೂಡ ಅವಳನ್ನು ನೋಡಿ ನಕ್ಕ. ಅಚ್ಚು ಅಂತ ಅವಳು ಮೆಲ್ಲನೆ ಅಗ್ನಿಯ ಮುಖವನ್ನು ನೋಡ್ತಾ ಕರೆದ್ಲು. ಅದನ್ನು ಕೇಳಿದ ತಕ್ಷಣ ಅಗ್ನಿಯ ಎದೆ ಬಡಿತ ಹೆಚ್ಚಾಯಿತು. ಆಗ ಅವನು ಸಾರಾಳನ್ನು ನೋಡ್ದ. ಸಾರಾ ಕೂಡ ಅವನನ್ನೇ ನೋಡ್ತಾ ನಿಂತಿದ್ಲು. ನಂತರ ಅವನು ಸೋನಿಯಾನ ಗಂಡನ ಮುಖವನ್ನು ನೋಡ್ದ. ಅವನು ಸೋನಿಯಾನ ನೋಡ್ತಿದ್ದ. ಅಗ್ನಿ ಅವರಿಬ್ಬರನ್ನ ನೋಡ್ತಿರೋದನ್ನು ಕಂಡು ಸೋನಿಯಾ ತನ್ನ ಗಂಡನನ್ನು ನೋಡಿದ್ಲು. ಅವನು ಅವಳಿಗೋಸ್ಕರ ಒಂದು ಸುಳ್ಳು ನಗು ನಕ್ಕು, ನೀನು ಮಾತಾಡ್ಬಾ, ನಾನು ಇಲ್ಲೇ ಇರ್ತೀನಿ, ಮಾತಾಡಿ ಮುಗಿದ ಮೇಲೆ ನನಗೆ ಕಾಲ್ ಮಾಡಿದ್ರೆ ಸಾಕು ಅಂತ ಸೋನಿಯಾ ಗಂಡ ಅವಳನ್ನು ನೋಡಿ ಅವಳ ತಲೆ ಮೇಲೆ ಪ್ರೀತಿಯಿಂದ ಸೌರಿ ಹೇಳಿದಾಗ ಅವಳು ಅವನನ್ನು ನೋಡಿ ತಲೆ ಆಡಿಸಿದ್ಲು. ಅವನು ಅವರನ್ನು ಒಂದ್ಸಲ ನೋಡಿ ಅಲ್ಲಿಂದ ಮುಂದೆ ನಡೆದು ಹೋದ. ಅಚ್ಚಚ್ಚು ಅಂತ ಸಾರಾ ಕೂಡ ಅಗ್ನಿಯನ್ನು ನೋಡಿ ಕರೆದ್ಲು. ಆ ಕರೆಯ ಅರ್ಥ ಗ್ರಹಿಸಿದವನಂತೆ ಅಗ್ನಿ ಕೂಡ ತಲೆ ಆಡಿಸ್ದ. ಸಾರಾ ಕೂಡ ಅವನ ಜೊತೆಗೆ ಹೋದ್ಲು. ಅವನು ಸ್ವಲ್ಪ ದೂರದಲ್ಲಿ ಬೆಂಚ್ ಮೇಲೆ ಕೂತಾಗ ಸಾರಾ ಕೂಡ ಅವನ ಜೊತೆಗೆ ಹೋಗಿ ಕೂತ್ಕೊಂಡ್ಳು. ತನ್ನ ಪಕ್ಕದಲ್ಲಿ ಯಾರೋ ಬಂದು ಕೂತಂತೆ ಅನ್ನಿಸಿದ್ರಿಂದ ಅವನು ತಲೆ ಎತ್ತಿ ಅವಳನ್ನು ನೋಡ್ದ. ಅವಳು ಅವನನ್ನು ನೋಡಿ ನಕ್ಕಾಗ ಅವನು ಕೂಡ ನಕ್ಕ. ಸೋನಿಯಾನ ತುಂಬ ಪ್ರೀತಿಸ್ತೀರಾ ಅಲ್ವಾ ಅಂತ ಸಾರಾ ಅವನನ್ನು ನೋಡಿ ಕೇಳಿದಾಗ ಅವನು ನಕ್ಕ. ಮೊದಲ ನೋಟದಲ್ಲೇ ಪ್ರೀತಿಸಿ ಮದುವೆ ಆಗಿತ್ತು. ಆದರೆ ಆ ಮನಸ್ಸಿನಲ್ಲಿ ಬೇರೊಬ್ಬರು ಮಾತ್ರ ಇದ್ದಾರೆ ಅಂತ ತಿಳಿದಿದ್ರು ಯಾಕೋ ಬಿಟ್ಕೊಡೋಕೆ ಮನಸ್ಸಾಗಲಿಲ್ಲ. ಅಷ್ಟೊಂದು ಪ್ರೀತಿ ಅವಳು ಅಂದರೆ. ಮದುವೆ ಆದಮೇಲೆ ಎಲ್ಲನೂ ಮರೀತಾಳೆ, ಹೊಸ ಜೀವನ ಶುರು ಮಾಡಬಹುದು ಅಂತೆಲ್ಲ ಭಾವಿಸಿದ್ದೆ. ಆದರೆ ಮದುವೆ ಆಗಿ ಇಷ್ಟೊಂದು ದಿನಗಳಾದರೂ ಒಳ್ಳೆ ಜೀವನ ಆಗಿರಲಿ, ಒಮ್ಮೆ ಮನಸ್ಸು ಬಿಚ್ಚಿ ಸಂತೋಷವಾಗಿರೋಕ್ಕೂ ಸಹ ಸಾಧ್ಯವಾಗಲಿಲ್ಲ. ಆಸೆಪಟ್ಟು ಸ್ವಂತ ಮಾಡಿಕೊಂಡ ಹುಡುಗಿ ಜೊತೆಯಲ್ಲಿದ್ದಾಳೆ. ಆದರೆ ಅವಳ ಜೊತೆಗೆ ಸಂತೋಷವಾಗಿ ಒಂದೇ ಒಂದು ದಿನ ಕೂಡ ಕಳೆಯೋಕೆ ಸಹ ನಂಗೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿಯೇ ಧೈರ್ಯ ಮಾಡಿ ಊರಿಗೆ ಬಂದಿದ್ದು. ಈ ಭೇಟಿಯಿಂದಲಾದರೂ ಅವಳನ್ನ ನಾನು ಅರ್ಥ ಮಾಡ್ಕೊಳ್ತಾಳೆ ಅಂತ ಭಾವಿಸಿದ್ದೀನಿ. ಅಗ್ನಿ ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ತಿಳಿದಾಗಲಾದರೂ ಅವಳು ಬದಲಾಗ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲೂ ಅವಳು ನನ್ನ ನಿರೀಕ್ಷೆಗಳನ್ನೆಲ್ಲ ಹಾಳು ಮಾಡಿದ್ಲು ಅಂತ ಅವನು ವೇದನೆಯ ನಗುವಿನಿಂದ ಹೇಳ್ದ. ಎಲ್ಲವೂ ಸರಿ ಹೋಗುತ್ತೆ, ಅಗ್ನಿ ಮಾತಾಡಲಿ, ಬೇಸರ ಪಟ್ಕೋಬೇಡಿ. ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಸೋನಿಯಾ ಬದಲಾಗ್ತಾಳೆ, ನನಗೆ ನಂಬಿಕೆ ಇದೆ. ಕೆಲವು ಪ್ರೀತಿಗಳು ಹಾಗೇನೆ, ಕೆಲವು ಪ್ರೀತಿಯನ್ನು ನೋಡಿದಾಗ ನಾವು ಅಂದ್ಕೊಳ್ತೀವಿ ಅವರು ಮದುವೆ ಆಗಿ ತುಂಬ ದಿನ ಚೆನ್ನಾಗಿ ಜೀವನ ನಡೆಸ್ತಾರೆ ಅಂತ. ಆದರೆ ವಿಧಿ ಅಂತ ಒಂದಿದೆ ಅಲ್ವಾ, ಒಟ್ಟಿಗೆ ಜೀವನ ನಡೆಸಿದ ನಂತರ ಅಷ್ಟೇ ಒಟ್ಟಿಗಿದ್ರು ಅಂತ ನಾವು ಹೇಳೋಕ್ಕೆ ಸಾಧ್ಯ. ಅಲ್ಲಿವರೆಗೆ ಎಲ್ಲವೂ ಭ್ರಮೆ ಅಷ್ಟೆ. ಆಕಾಶ್ ಅಲ್ವಾ ನಿಮ್ಮ ಹೆಸರು ಅಂತ ಸಾರಾ ಅವನನ್ನು ನೋಡಿ ಕೇಳಿದ್ಲು. ಅವನು ಹೌದು ಅನ್ನುವಂತೆ ತಲೆ ಆಡಿಸ್ದ. ಆಕಾಶ್ ಪ್ಲೀಸ್ ಬೇಸರ ಪಟ್ಕೋಬೇಡಿ. ನಾನು ಎಂದಿಗೂ ಅಂದ್ಕೊಂಡಿರಲಿಲ್ಲ ಅಗ್ನಿ ನನಗೆ ಸಿಗ್ತಾರೆ ಅಂತ. ಎಂದಿಗೂ ಅಗ್ನಿ ನನ್ನನ್ನು ಪ್ರೀತಿಸ್ತಾರೆ ಅಂತ ನಾನು ಭಾವಿಸಿರಲಿಲ್ಲ ಕೂಡ. ಇವರ ಮದುವೆ ಕೂಡ ನಿಶ್ಚಯವಾಗಿತ್ತು. ಆದರೂ ಅಗ್ನಿ ಹೆಂಡತಿಯಾಗೋ ಭಾಗ್ಯ ಸಿಕ್ಕಿದ್ದು ನನಗಲ್ವಾ, ಅದೇ ರೀತಿ ಇದು ಕೂಡ. ಆಕಾಶ್ ಅವರೇ, ಸೋನಿಯಾಗೆ ದೇವರು ಬರೆದಿಟ್ಟಿದ್ದು ಅದು ಅದರ ಸಮಯಕ್ಕೆ ಸಿಕ್ಕಿದೆ. ಆಮೇಲೆ ನಿಮಗೂ ಗೊತ್ತಿದೆ ಅಲ್ವಾ, ಅವ್ರು ತುಂಬ ದಿನ ಪ್ರೀತಿಸಿ ಓಡಾಡ್ದವ್ರಲ್ವ.
ಸೋನಿಯಾ ಮನಸ್ಸಿನಲ್ಲಿ ಅವಳ ಜೀವನ ಸಂಗಾತಿಯಾಗಿ ಅವಳು ಕಂಡಿದ್ದು ಅಗ್ನಿಯನ್ನೇ. ನಿಮ್ಮ ಮದುವೆ ಆಗಿ ಕೆಲವು ವರ್ಷಗಳ ನಂತರ ತಾನೇ ಅಗ್ನಿ ನನ್ನನ್ನು ಮದುವೆ ಆಗಿದ್ದು. ಹಾಗಾದರೆ ಅಗ್ನಿ ಮದುವೆ ಆಗೋವರೆಗೆ ಸೋನಿಯಾ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಅಗ್ನಿ ಇನ್ನೂ ಬೇರೆ ಮದುವೆ ಆಗೋದಿಲ್ಲ ಅಂತ ಇರಬಹುದು. ತನ್ನಿಂದಾಗಿ ಒಬ್ಬರ ಜೀವನ ಹೋಯ್ತಲ್ಲ ಅಂತೆಲ್ಲ ಅವಳು ಯೋಚಿಸಿರಬಹುದು. ಅದಕ್ಕಾಗಿಯೇ ಇರಬೇಕು ಅವಳಿಗೆ ನಿಮ್ಮನ್ನು ಪ್ರೀತಿಸೋಕೆ ಸಾಧ್ಯವಾಗದೆ ಹೋಗಿತ್ತು. ಇವತ್ತು ಈಗ ಅಗ್ನಿ ಜೊತೆಗೆ ಅವಳು ಮಾತಾಡೋವಾಗ ಅವಳಿಗೆ ಅರ್ಥ ಆಗುತ್ತೆ ಅಗ್ನಿ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ. ಅಗ್ನಿ ಮನಸ್ಸಿನಲ್ಲಿ ಸೋನಿಯಾ ಅನ್ನೋ ವ್ಯಕ್ತಿ ಈಗ ಇಲ್ಲ ಅಂತ. ಆಗ ಅವಳು ಖಂಡಿತ ಬದಲಾಗ್ತಾಳೆ, ನೀವು ಬೇಸರ ಮಾಡ್ಕೋಬೇಡಿ ಅಂತ ಸಾರಾ ನಗ್ತಾ ಹೇಳಿದಾಗ ಆಕಾಶ್ ಸರಿ ಅಂತ ತಲೆ ಆಡಿಸ್ದ. ಹೇಳದೆ ಇರೋಕ್ಕೂ ಸಾಧ್ಯ ಇಲ್ಲ. ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಆಕಾಶ್ ಅವರೇ. ಕೆಲವು ಕಾರಣಗಳಿಂದಾಗಿ ಬಹುಶಃ ಹೆಂಡತಿಯರು ತಪ್ಪೇ ಮಾಡದಿದ್ರು ಬೇಸರವಾದಾಗ ಬೇಡ ಅಂತ ದೂರ ತಳ್ಳೋ ಕೆಲವು ಗಂಡಂದರಿಗೆ ನೀವು ನಿಜವಾಗ್ಲೂ ಒಂದು ಮಾದರಿಯೇ ಸರಿ. ಒಬ್ಬ ಹೆಂಡತಿಯ ಕರ್ತವ್ಯ ಏನೂ ಮಾಡದೆ ಇದ್ದರೂ ಸಹ ಇಷ್ಟೊಂದು ವರ್ಷಗಳಾದರೂ ನೀವು ಸೋನಿಯಾನ ಬೇಡ ಅಂತ ಹೇಳಲಿಲ್ಲ. ಬದಲಾಗಿ ಅವಳು ಪ್ರೀತಿಸಿದ್ದ ವ್ಯಕ್ತಿನ ನೇರವಾಗಿ ಭೇಟಿಯಾಗಿ ಮಾತಾಡಬೇಕು ಅಂತ ಹೇಳಿದಾಗ ಅವಳ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಷ್ಟೊಂದು ದೂರದಿಂದ ಇಲ್ಲಿವರೆಗೆ ಕರ್ಕೊಂಡು ಬರಲಿಲ್ವಾ? ಎಂದಿಗೂ ಅವಳು ಎಲ್ಲ ಅರ್ಥದಲ್ಲೂ ತನ್ನ ಹೆಂಡತಿ ಆಗ್ತಾಳೆ, ತನ್ನನ್ನು ಪ್ರೀತಿಸ್ತಾಳೆ ಅಂತ ನಂಬಿಯೇ ಅಲ್ವಾ ನೀವು ಹೀಗೆ ಮಾಡ್ತಾ ಇದ್ರಿರಾ? ಅಷ್ಟೊಂದು ಪ್ರೀತಿ ಸೋನಿಯಾ ಮೇಲೆ ಇರೋದ್ರಿಂದ ತಾನೇ ಇಷ್ಟೊಂದು ತಾಳ್ಮೆಯಿಂದ ನೀವು ಅವಳ ಜೊತೆಗೆ ನಿಂತಿರೋದು. ಯು ಆರ್ ಅನ್ ಅಮೇಝಿಂಗ್ ಹಸ್ಬೆಂಡ್. ನಂಗೆ ಹೇಳದೆ ಇರೋಕ್ಕೂ ಸಾಧ್ಯ ಆಗ್ತಿಲ್ಲ. ರಿಯಲಿ ಪ್ರೌಡ್ ಆಫ್ ಯು ಅಂತ ಸಾರಾ ನಗ್ತಾ ಹೇಳಿದಾಗ ಆಕಾಶ್ ಕೂಡ ನಕ್ಕ. ಅದು ನಾನು ಹಾಗೇನೆ ಸಾರಾ, ಪ್ರೀತಿಸೋರ್ಗೋಸ್ಕರ ನಾನು ಯಾವುದೇ ಹಂತಕ್ಕಾದರೂ ಹೋಗ್ತೀನಿ. ಅವರ ಸಂತೋಷವೇ ನನ್ನ ಸಂತೋಷ. ಅವಳು ಎಂದಾದರೂ ನನ್ನನ್ನು ಪ್ರೀತಿಸ್ತಾಳೆ ಅನ್ನೋ ನಂಬಿಕೆಯಲ್ಲೇ ನಾನು ಪ್ರತಿಯೊಂದು ಕ್ಷಣವನ್ನು ತಳ್ತಿದ್ದೀನಿ ಅಂತ ಹೇಳ್ತಾ ನಕ್ಕ ಆಕಾಶ್. ಆ ನಂಬಿಕೆ ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡುತ್ತೆ ಆಕಾಶ್, ನನಗೆ ನಂಬಿಕೆ ಇದೆ. ಇನ್ನು ಮುಂದೆ ನೀವು ಕಾಯಬೇಕಿಲ್ಲ. ಅಗ್ನಿ ಅವಳಿಗೆ ಹೇಳಿ ಅರ್ಥ ಮಾಡಿಸ್ತಾರೆ. ಅವಳು ನಗ್ತಾ ಆಕಾಶ್ಗೆ ಹೇಳಿದಾಗ ಅವನು ತಲೆ ಆಡಿಸ್ದ. ಎತ್ತ ಸೋನಿಯಾ ಅಂತ ತನ್ನ ಪಕ್ಕದಲ್ಲಿ ಕೂತಿದ್ದ ಅವಳನ್ನು ನೋಡ್ತಾ ಕರೆದ ಅಗ್ನಿ. ಆಗ ಅಚ್ಚು ಅಂತ ಅವಳು ಕೂಡ ಅವನನ್ನು ವಾಪಸ್ ಕರೆದ್ಲು. ತುಂಬ ಸಮಯ ಆಯಿತು ನಾವಿಲ್ಲಿ ಬಂದು ಕೂತ್ಕೊಂಡು, ನಿನಗೆ ನನ್ನನ್ನು ಭೇಟಿ ಆಗಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದೆ ಅಂತ ಅವನು ಕೇಳಿದಾಗ ಅವಳು ತಲೆ ಆಡಿಸಿದ್ಲು. ಅಚ್ಚು ನನ್ನನ್ನು ಮರೆತುಬಿಟ್ರಾ ಅಂತ ಅವಳು ಕಣ್ಣೀರು ತುಂಬಿಕೊಳ್ತಾ ಅಗ್ನಿಯ ಮುಖ ನೋಡಿ ಕೇಳಿದ್ಲು. ಮರೆತ್ನಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಒಂದಂತೂ ಗೊತ್ತು, ಈಗ ನನ್ನ ಮನಸ್ಸಿನಲ್ಲಿ ಆ ಹಳೆಯ ಸೋನಿಯಾ ಇಲ್ಲ. ನಾನಿವತ್ತು ಒಬ್ಬ ಹುಡುಗಿನ ಮಾತ್ರ ಪ್ರೀತಿಸ್ತಿದ್ದೀನಿ, ಅದು ನನ್ನ ಸಾರಾಳನ್ನು. ಅವಳು ಇಂದು ನನ್ನ ಹೆಂಡತಿ, ನನ್ನ ಜೀವದ ಅರ್ಧ ಭಾಗ. ನನ್ನ ಮನಸ್ಸಿನಲ್ಲಿ ಇಂದು ಅವಳಿಗೆ ಮಾತ್ರ ಸ್ಥಾನ ಇರೋದು. ನಿನ್ನನ್ನು ನಾನು ಪ್ರೀತಿಸಿದ್ದೆ ಅನ್ನೋದು ನಿಜಾನೇ. ನೀನು ಹೋದ ನಂತರ ಇನ್ನೊಂದು ಮದುವೆ ಅನ್ನೋದೇ ಬೇಡ ಅಂದ್ಕೊಂಡೇ ಜೀವನ ನಡೆಸ್ತಿದ್ದೆ ನಾನು. ಎಂದಿಗೂ ಇವಳು ನನ್ನ ಜೀವನಕ್ಕೆ ಬರ್ತಾಳೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸ್ವಲ್ಪ ಕೂಡ ಇಷ್ಟ ಅಲ್ಲದೆ ನನ್ನ ಜೀವನಕ್ಕೆ ಬಂದವಳು ಸಾರಾ. ಆದರೆ ಅವಳಿಂದು ನನ್ನ ಜೀವನ, ನನ್ನ ಜೀವ ಎಲ್ಲನೂ ಆಗಿದ್ದಾಳೆ ಅಂತ ಅಗ್ನಿ ಸೋನಿಯಾನ ನೋಡ್ತಾ ಹೇಳಿದಾಗ ಅದನ್ನು ಕೇಳ್ತಾ ಇದ್ದ ಸೋನಿಯಾ ಕಣ್ಣುಗಳು ತುಂಬಿ ಬಂದವು. ಸೋನಿಯಾ, ನಿನ್ನನ್ನು ನೋಯಿಸ್ಬೇಕು ಅಂತ ನಾನು ಇದನ್ನು ಹೇಳಲಿಲ್ಲ, ಆದರೆ ಅದೇ ಸತ್ಯ. ನನ್ನ ಜೀವನದಲ್ಲಿ ಈಗ ಸಾರಾ ಮಾತ್ರವೇ ಇರೋದು. ನಿನಗೋಸ್ಕರ ದೇವರು ಕಾಯ್ದಿರಿಸಿದ್ದು ಅವನನ್ನು. ಅದಕ್ಕಾಗಿಯೇ ಇಷ್ಟ ಇಲ್ಲದಿದ್ದರೂ ಅವನ ಜೀವನಕ್ಕೆ ನೀನು ಕಾಲಿಟ್ಟಿದ್ದು. ಸೋನಿಯಾ, ನಾವೆಲ್ಲರೂ ಹುಟ್ಟೋವಾಗಲೇ ನಮ್ಮ ಸಂಗಾತಿಯನ್ನು ನಮ್ಮ ಹಣೆ ಬರಹದಲ್ಲಿ ದೇವರು ಬರೆದಿಟ್ಟಿರ್ತಾನೆ. ಅದರ ಮಧ್ಯೆ ನಾವು ಎಷ್ಟೋ ಜನರನ್ನು ಭೇಟಿ ಆಗ್ತೀವಿ, ಎಷ್ಟೋ ಜನರ ಜೊತೆಗೆ ಸ್ನೇಹ ಬೆಳೆಸ್ತೀವಿ, ಪ್ರೀತಿಯಲ್ಲಿ ಬೀಳ್ತೀವಿ. ಆದರೆ ಕೊನೆಯಲ್ಲಿ ನಾವು ಒಬ್ಬರಲ್ಲಿ ಮಾತ್ರ ಒಂದಾಗ್ತೀವಿ, ಅದೇ ನಮ್ಮ ಸಂಗಾತಿ ಆಗಿರ್ತಾರೆ. ಅವನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾನೆ. ಅವನ ಜಾಗದಲ್ಲಿ ಬೇರೊಬ್ಬ ಹುಡುಗ ಇದ್ದಿದ್ರೆ ಎಂದಿಗೂ ನಿನ್ನನ್ನು ಈ ರೀತಿ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಈಗ ನೀನು ನನ್ನ ಪಕ್ಕದಲ್ಲಿ ಕೂತಿರುವಂತೆ ಇಂತಹದ್ದೊಂದು ಭೇಟಿ ಕೂಡ ಬಹುಶಃ ಸಾಧ್ಯವಾಗ್ತಿರಲಿಲ್ಲ. ನೀನು ಯಾವತ್ತಾದರೂ ಅವನನ್ನು ಪ್ರೀತಿಸ್ತೀಯಾ ಅನ್ನೋ ನಂಬಿಕೆಯಿಂದಲೇ ಅವನು ಇದಕ್ಕೂ ನಿನ್ನ ಜೊತೆಗೆ ನಿಂತಿದ್ದು. ನಿಜ ಹೇಳಬೇಕಂದ್ರೆ ನನಗಿಂತಲೂ ನಿನ್ನ ಗಂಡನಾಗೋಕ್ಕೆ ಅರ್ಹತೆ ಇರೋನು ಅವನು. ಕೆಲವೊಮ್ಮೆ ನಾನು ಸಹ ಈ ಪರಿಸ್ಥಿತಿಯಲ್ಲಿದ್ದಿದ್ರೆ ರೇಗ್ತಿದ್ದೆ ಅಷ್ಟೆ. ಅದನ್ನು ಬಿಟ್ಟು
ಮಾಜಿ ಪ್ರಿಯಕರನನ್ನು ಭೇಟಿಯಾಗಬೇಕು ಅಂತ ಹೇಳಿದಾಗ ಎಂದಿಗೂ ನಾನು ನನ್ನ ಹೆಂಡತಿನ ಅವನ ಹತ್ರ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ಈ ಒಂದು ಸನ್ನಿವೇಶದಲ್ಲಿ ನೀನು ಎಂದಾದರೂ ನನ್ನನ್ನು ಪ್ರೀತಿಸ್ತೀಯಾ ಅನ್ನೋ ಆಸೆಯಿಂದ ಆ ಪಾಪದವನು ನಿನ್ನನ್ನು ಕರ್ಕೊಂಡು ಇಷ್ಟೊಂದು ದೂರ ಬಂದಿದ್ದಾನೆ. ನೀನು ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ ಇದೆ ಸೋನಿಯಾ. ಇನ್ನೆಂದಿಗೂ ನಾವು ಒಂದಾಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಂಡತಿ ಸಾರಾ, ನಿನ್ನ ಗಂಡ ಆಕಾಶ್. ಅದಕ್ಕಾಗಿ ನೀನು ಅವನನ್ನು ಪ್ರೀತಿಸೋಕ್ಕೆ ಪ್ರಯತ್ನಿಸು, ಅವನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸು. ಅವನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಅರ್ಧದಷ್ಟು ನೀನು ಅವನನ್ನು ಅರ್ಥ ಮಾಡ್ಕೊಂಡಿಲ್ಲ. ಒಂದು ವೇಳೆ ನೀನು ಅವನನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಎಂದಿಗೂ ನೀನಿಲ್ಲಿ ನನ್ನನ್ನು ಭೇಟಿ ಆಗೋಕ್ಕೆ ಬರ್ತಿರಲಿಲ್ಲ ಅಂತ ಅಗ್ನಿ ಸೋನಿಯಾನ ನೋಡಿ ಹೇಳಿದಾಗ ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅಗ್ನಿಯನ್ನು ನೋಡಿದ್ಲು. ಕತೆ ಮುಂದುವರಿಯುತ್ತೆ.